ಕಮಲ ಸಂಭವ ಜನಕ ಜಡ ಜಂಗಮರೊಳಗೆ ನೆಲೆಸಿದ್ದು ಕ್ರಮವ್ಯುತ್ಕ್ರಮದಿ ಕರ್ಮವ ಮಾಡಿ ಮಾಡಿಸುತ್ತಿಪ್ಪ ಬೇಸರದೆ ಕ್ಷಮ ಕ್ಷಾಮ ಸಮೀಹನ ಭಯ ಸುಮನ ಸಾಸುರರೊಳಗೆ ಅಹಂ ಮಮನ ಮಮಯಂಪಿ ಉಪಾಸನೆಗೈವ ಪ್ರಾಂತದಲ್ಲಿ ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ ಉಚ್ಯತೆ ಸರ್ವವೇದೋರುವಾದೈರಜ ಸ್ವಚ್ಛಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಬಿಂಬೋಪಾಸನಾ ಸಂಧಿ ಪದ್ಯ 12. ಕಮಲ ಸಂಭವ ಜನಕ ಜಡ ಜಂಗಮರೊಳಗೆ ನೆಲೆಸಿದ್ದು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಸಮಸ್ತ ದೇವತೆಗಳಲ್ಲಿ ಅಂತರ್ಯಾಮಿ ರೂಪದಿಂದ ನೆಲೆಸಿದ್ದು ಅವರ ದ್ವಾರ ಮತ್ತು ಅಸುರಾಂತರ್ಗತನಾಗಿ ಅವರವರ ಸ್ವರೂಪ ಯೋಗ್ಯತಾನುಸಾರ ಉಪಾಸನೆ ಮಾಡಿಸುವ ಕ್ರಮವನ್ನು ಮೋಕ್ಷ ಧರ್ಮ ಶ್ಲೋಕಾರ್ಥವಾಗಿ ವಿವರಿಸಿದ್ದಾರೆ. ಶ್ರೀ ಪದ್ಮನಾಭರೂಪಿ ಶ್ರೀಹರಿಯ ನಾಭಿಯಲ್ಲಿ ಉತ್ಪನ್ನರಾದ ಸುವರ್ಣಾತ್ಮಕರಾದ ಕಮಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಅಭಿವ್ಯಕ್ತರಾದರು. ಕಮಲ ಸಂಜಾತರಾದ ಬ್ರಹ್ಮದೇವರ ಜನಕನು ಶ್ರೀಹರಿ. ಇದರಿಂದ ಕಮಲ ಸಂಭವ ಜನಕ ಎಂದಿದ್ದಾರೆ ದಾಸರ. ಶ್ರೀ ಪರಮಾತ್ಮನು ಕ್ರಮದಿಂದ ಜಗತ್ತನ್ನು ಸೃಷ್ಟಿಸುತ್ತಾನೆ. ಸೃಷ್ಟವಾದ ಜಗತ್ತನ್ನು ಉತ್ಕ್ರಮದಿಂದ ಲಯಗೊಳಿಸುತ್ತಾನೆ. ಅಂದರೆ ಮೊದಲು ಸೃಷ್ಟರಾದ ಬ್ರಹ್ಮದೇವರಿಗೆ ಕೊನೆಯಲ್ಲಿ ಮುಕ್ತಿ, ಕೊನೆಯಲ್ಲಿ ಸೃಷ್ಟರಾದ ಬ್ರಹ್ಮಣ ಸಹ ಮೊದಲು ಮುಕ್ತಿ. ಸೃಷ್ಟಿ ಮಾಡಿದ ಕ್ರಮದಲ್ಲೇ ಉತ್ಕ್ರಮವಾಗಿ ಲಯ. ಕಮಲ ಸಂಭವ ಜನಕನಾದ ಕರುಣಾಳು ಸಕಲ ಜಡ ವಸ್ತುಗಳಲ್ಲೂ ಮತ್ತು ಜಂಗಮರಾದ ಸರ್ವಚೇತನರಲ್ಲಿಯೂ ಅಂತರ್ಯಾಮಿ ರೂಪದಿಂದ ಅಂತರ್ಬಹಿಶ್ಚ ನೆಲೆಸಿರುವನು. ಸರ್ವ ವಿಧವಾದ ಸುಕರ್ಮ ಮಿಶ್ರಕರ್ಮ ದುಷ್ಕರ್ಮಗಳನ್ನು ಜೀವರ ದ್ವಾರ ನಿರಂತರದಲ್ಲಿಯೂ ಬಿಂಬಕ್ರಿಯಾ ದ್ವಾರ ಮಾಡಿಸುತ್ತಿರುವನು. ಇದರಿಂದಲೇ ಜೀವರಿಗೆ ಅನಾದಿ ರೂಪವಾದ ಕರ್ಮ ನಿವೃತ್ತಿ. ಸರ್ವ ಕರ್ಮಕರ್ತನಾದ ಸರ್ವೇಶ್ವರನಿಗೆ ಈ ವಿಷಯದಲ್ಲಿ ಸ್ವಲ್ಪವೂ ಬೇಸರವಿಲ್ಲ. ತ್ರಿವಿಧ ಜೀವರಲ್ಲಿದ್ದು ಅವರ ಸ್ವರೂಪ ಯೋಗ್ಯತಾನುಸಾರ ಸರ್ವ ಕರ್ಮಗಳನ್ನು ಲೀಲಾಜಾಲವಾಗಿ ಮಾಡಿಸುತ್ತಿರುವನು. ಶ್ರೀಹರಿಗೆ ಕ್ಷಮ ಎಂದು ಹೆಸರು. ಈ ಹೆಸರು ವಿಷ್ಣು ಸಹಸ್ರನಾಮಾಂತರ್ಗತವಾಗಿದ್ದು ಈ ಶಬ್ದಕ್ಕೆ ಸಮರ್ಥ ಎಂದರ್ಥ. ಕ್ಷಮನಾಮಕನಾಗಿ ಮುಕ್ತಿಯೋಗ್ಯ ಚೇತನರಾದ ದೇವತೆಗಳಲ್ಲಿದ್ದು ಸುಮನಸನ ಮಮ ಎಂಬ ಉಪಾಸನಾ ದ್ವಾರ ಕರ್ಮಗಳನ್ನು ಮಾಡಿಸುವನು. ಈ ಸಕಲ ಕರ್ಮಗಳು ನಿನ್ನಿಂದ ಪ್ರೇರಿತವಾದವು, ನಾನು ಮಾಡುವವನಲ್ಲ, ನೀನೇ ಸರ್ವೇಶನು, ನಿನ್ನ ಹೊರತು ಸಮರ್ಥರು ಅನ್ಯರಾರಿಲ್ಲ ಎಂಬ ಜ್ಞಾನರೂಪವಾದ ಉಪಾಸನೆಯನ್ನು ಮುಕ್ತಿಯೋಗ್ಯರಾದ ಸಾತ್ವಿಕರಲ್ಲಿದ್ದು ಮಾಡಿಸುವನು. ತದನುಸಾರ ನಿತ್ಯ ಸುಖರೂಪವಾದ ಫಲಪ್ರಾಪ್ತಿ. ಕ್ಷಮೀಹನ ಎಂಬ ಹೆಸರಿನಿಂದ ರಜೋಜೀವರಲ್ಲಿದ್ದು ಮಿಶ್ರಕರ್ಮ ಮಾಡಿಸುವನು. ಮಮ ಎಂಬ ತಿಳುವಳಿಕೆ ರೂಪವಾದ ಇದು ನನ್ನದು, ಪತ್ನಿ ಪುತ್ರ ವಿತ್ತಾದಿಗಳೆಲ್ಲವೂ ನನ್ನವು ಎಂಬ ಮಮಕಾರಗ್ರಸ್ತರಾಗಿ ರಜೋಜೀವರು ಉಪಾಸಿಸುವರು. ಅಪರಾಧವನ್ನು ಸಹಿಸುವವನಾದ್ದರಿಂದ ಕ್ಷಮೀಹನ ಎಂಬ ನಾಮ. ತಮೋಯೋಗ್ಯರಾದ ದೈತ್ಯರಲ್ಲಿ ಅಸುರರೊಳಗೆ ಕ್ಷಾಮ ಎಂಬ ಹೆಸರಿನಿಂದ ಕರ್ಮಗಳನ್ನು ಮಾಡಿಸುವನು. ತಮೋಯೋಗ್ಯರಲ್ಲಿ ಅಹಂ ಉಪಾಸನೆ, ನಾನೇ ಈಶ್ವರನು, ನಾನೇ ಭೋಗಿ, ಸಕಲಕ್ಕೂ ನಾನೇ ಕರ್ತನು ಎಂಬ ಭಾವನೆಯು ಅಸುರರಲ್ಲಿರುವುದು. ಈ ಭಾವನೆಯನ್ನು ಪ್ರಚೋದಿಸುವುದರಿಂದ ಶ್ರೀಹರಿಗೆ ಕ್ಷಾಮ ಎಂಬ ನಾಮ. ತಮೋಯೋಗ್ಯರಲ್ಲಿ ಕ್ಷಾಮನಾಗಿದ್ದು ಅಹಂ ಬ್ರಹ್ಮಾಸ್ಮಿ ಎಂಬ ಉಪಾಸನೆಯನ್ನು ಮಾಡಿಸುತ್ತಾ ಅವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾದ ನಿತ್ಯ ದುಃಖರೂಪವಾದ ಫಲವನ್ನು ಕೊಡುವನು. ಈ ರೀತಿ ಸಾತ್ವಿಕರಲ್ಲಿ ಕ್ಷಮನಾಮಕನಾಗಿ ನಮಮ ಉಪಾಸನ, ರಜೋಜೀವರಲ್ಲಿ ಕ್ಷಮೀಹನ ನಾಮಕನಾಗಿ ಮಮ ಉಪಾಸನ ಮತ್ತು ತಾಮಸರಲ್ಲಿ ಕ್ಷಮಾನಾಮಕನಾಗಿ ಅಹಂ ಉಪಾಸನ ಮಾಡಿಸುತ್ತಾ ಅವರಿಗೆ ನಿತ್ಯ ಸುಖ ದುಃಖ ಮಿಶ್ರ ನಿತ್ಯ ದುಃಖ ರೂಪವಾದ ಫಲಗಳನ್ನು ಕೊಡುವನು.
ಶ್ರೀ ವಾಸುದೇವನು ಸುರರಲ್ಲಿ ಕ್ಷಮಾ ಹೆಸರಿನಿಂದ, ಅಸುರರಲ್ಲಿ ಕ್ಷಾಮ ಹೆಸರಿನಿಂದ, ಮಧ್ಯಮದಲ್ಲಿ ಸಮೀಹ ಎಂದು ಇದ್ದು, ಮುಕ್ತಿಯೋಗ್ಯರಿಂದ ಪುಣ್ಯ ಕಾರ್ಯಗಳನ್ನು, ದೈತ್ಯರಲ್ಲಿ ನಿಷಿದ್ಧ ಕರ್ಮಗಳನ್ನು, ರಾಜಸರಲ್ಲಿ ಕಾಮ್ಯ ಕರ್ಮಗಳನ್ನು ಮಾಡಿಸುತ್ತಲಿರುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.